ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಹಾಲಿನ ಜೊತೆಗೆ ಕೆಲವೊಂದು ಆಹಾರಗಳನ್ನ ಸೇವಿಸಬಾರದು. ಅದು ಯಾವ ಆಹಾರಗಳು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಹಾಲಿನ ಜೊತೆಗೆ ನಾವು ಈ ಆಹಾರಗಳನ್ನ ಸೇವಿಸಿದ್ರೆ ಅದು ರಾಂಗ್ ರಿಯಾಕ್ಷನ್ ಮಾಡುತ್ತೆ. ನಮಗೆ ಹಾಲಿನಿಂದ ಸಿಗ್ಬೇಕಾಗಿರುವಂತಹ ಬೆನಿಫಿಟ್ಸ್ ಗಳನ್ನ ಕೊಡೋದಿಲ್ಲ, ಬದಲಾಗಿ ಸೈಡ್ ಎಫೆಕ್ಟ್ಸ್ ಗಳನ್ನ ಕೊಡುತ್ತೆ. ಹಾಗಾಗಿ ಹಾಲಿನ ಜೊತೆಗೆ ಈ ಆಹಾರಗಳನ್ನ ನೀವು ಕನ್ಸ್ಯೂಮ್ ಮಾಡಬೇಡಿ. ಇನ್ನೊಂದು, ಈ ಆಹಾರಗಳನ್ನ ಕನ್ಸ್ಯೂಮ್ ಮಾಡಿದ ತಕ್ಷಣನೇ ಹಾಲನ್ನ ಕುಡಿಬಾರ್ದು. ಹಾಲನ್ನ ಕುಡಿದ ತಕ್ಷಣನೇ ಈ ಆಹಾರಗಳನ್ನ ತಿನ್ಬಾರ್ದು. ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಿರಬಹುದು ನಿಮಗೆ. ವಿಡಿಯೋನ ಎಂಡ್ ತನಕ ನೋಡ್ತಾ ಇರಿ. ಡೀಟೇಲ್ ಇನ್ಫಾರ್ಮೇಶನ್ ಏನು ಅಂತ ಗೊತ್ತಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಸ್ಕಿಪ್ ಮಾಡದೇನೆ ಎಂಡ್ ತನಕ ನೋಡ್ತಾ ಇರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಆಯುರ್ವೇದದಲ್ಲಿ ಹೇಳ್ತಾರೆ ಹಾಲಿನ ಜೊತೆಗೆ ಈ ಆಹಾರಗಳನ್ನ ಸೇವಿಸಬಾರದು. ಒಂದು ವೇಳೆ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಲೈಫ್ ಅಲ್ಲಿ ಅಥವಾ ನಮ್ಮ ಡಯಟ್ ಅಲ್ಲಿ ಹಾಲಿನ ಜೊತೆಗೆ ಅಥವಾ ಹಾಲನ್ನ ಕುಡಿದ ತಕ್ಷಣನೇ ಅಥವಾ ಈ ಆಹಾರಗಳನ್ನ ತಿಂದ ತಕ್ಷಣನೇ ಹಾಲು ಕುಡಿತಾ ಇದೀವಿ ಅಂದ್ರೆ ಸಾಕಷ್ಟು ಚರ್ಮ ಕಾಯಿಲೆಗಳಿಗೆ ನಾವೇ ಹೊಣೆಗಾರಿಕೆ ಆಗ್ತೀವಿ ಅಂತ ಹೇಳಿದೆ. ಹಾಗಾಗಿ ಕೆಲವೊಂದು ವಿರುದ್ಧ ಆಹಾರಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಹಾಗಾದ್ರೆ ಹಾಲಿನ ಜೊತೆಗೆ ಯಾವ ಆಹಾರಗಳನ್ನ ನಾವು ಸೇವಿಸಬಾರದು ನೋಡೋಣ ಬನ್ನಿ. ಅದರಲ್ಲಿ ಫಸ್ಟ್ ಹೇಳೋದಾದ್ರೆ ಸಿಟ್ರಿಕ್ ಆಸಿಡ್ ಇರುವಂತಹ ಆಹಾರಗಳನ್ನ ಸೇವಿಸಬೇಡಿ. ಸಿಟ್ರಿಕ್ ಆಸಿಡ್ ಅಂದ್ರೆ ಆಮ್ಲೀಯ ಅಂಶ ಇರುವಂತಹ ಆಹಾರಗಳು. ಅದರಲ್ಲಿ ನಿಂಬೆ ಹಣ್ಣು, ಕಿತ್ತಲೆ ಹಣ್ಣು, ಮುಸಂಬಿ ಹಣ್ಣು, ದಾಳಿಂಬೆ ಹಣ್ಣು ಇವುಗಳಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಅದಲ್ಲದೆ ಟೊಮ್ಯಾಟೊನಲ್ಲೂ ಸಹ ಸಿಟ್ರಿಕ್ ಆಸಿಡ್ ಇರುತ್ತೆ, ಆಮ್ಲೀಯ ಅಂಶ ಇರುತ್ತೆ. ಹುಳಿ ಅಂಶ ಇರುವಂತಹ ಎಲ್ಲಾ ಆಹಾರಗಳನ್ನ ನೀವು ಹಾಲಿನಿಂದ ದೂರನೇ ಇಡಬೇಕು. ಕೆಲವರು ಟೊಮ್ಯಾಟೊ ಸೂಪ್ ಕುಡಿತಾರೆ. ಒಂದ್ ವೇಳೆ ನೀವು ಟೊಮ್ಯಾಟೊ ಸೂಪ್ ಕುಡಿತಾ ಇದೀರಂದ್ರೆ ಹಾಲನ್ನ ಕುಡಿಬೇಡಿ, ಅಥವಾ ಹಾಲನ್ನ ಕುಡಿದಿದ್ದೀರಾ ಅಂದ್ರೆ ಸಡನ್ ಆಗಿ ಟೊಮ್ಯಾಟೊ ಸೂಪ್ ಅನ್ನ ಕುಡಿಬೇಡಿ. ಈ ಎಲ್ಲಾ ಸಿಟ್ರಿಕ್ ಆಸಿಡ್ ಇರುವಂತಹ ಆಹಾರ ಪದಾರ್ಥಗಳನ್ನ ಆದಷ್ಟು ಹಾಲಿನಿಂದ ದೂರ ಇಡಿ. ಅಂದ್ರೆ ನೀವು ಹಾಲನ್ನ ಸೇವಿಸಿದ ನಂತರ ಯಾವುದೇ ಕಾರಣಕ್ಕೂ ಇವುಗಳನ್ನ ಸೇವಿಸಬೇಡಿ. ಹಾಗೆ ನೇರಳೆ ಹಣ್ಣು, ದಾಳಿಂಬೆ ಹಣ್ಣು, ಹಲಸಿನ ಹಣ್ಣು ಇವುಗಳು ಸಹ ಹಾಲಿಗೆ ವಿರುದ್ಧ ಆಹಾರಗಳಾಗಿದೆ ಅಥವಾ ಹಾಲಿನ ಜೊತೆಗೆ ವಿರುದ್ಧ ಹಣ್ಣುಗಳಾಗಿದೆ. ಈ ಹಣ್ಣುಗಳನ್ನ ಸೇವಿಸಿದ ನಂತರ ತಕ್ಷಣಕ್ಕೆ ನೀವು ಹಾಲನ್ನ ಕುಡಿಯೋ ಹಾಗಿಲ್ಲ. ಹಾಗೊಮ್ಮೆ ಹಾಲನ್ನ ಕುಡಿದಿದ್ದೀರಾ ಅಂದ್ರೆ ಈ ಹಣ್ಣುಗಳಿಂದ ದೂರ ಇರಿ. ಹಾಗೆ ನೆಕ್ಸ್ಟ್, ಎಣ್ಣೆಯಲ್ಲಿ ಫ್ರೈ ಮಾಡಿದ ಆಹಾರಗಳನ್ನು ಸಹ ಹಾಲಿನ ಜೊತೆಗೆ ತಿನ್ನೋ ಹಾಗಿಲ್ಲ. ಅದರಲ್ಲಿ ಬೋಂಡಾ, ಬಜ್ಜಿ, ಪರೋಟ ಇವುಗಳನ್ನ ಹಾಲಿನ ಜೊತೆಗೆ ತಿಂದ್ರೆ ಅದು ವಿರುದ್ಧ ಆಹಾರ ಆಗುತ್ತೆ, ನಮ್ಮ ದೇಹದಲ್ಲಿ ರಾಂಗ್ ರಿಯಾಕ್ಷನ್ ಕೊಡುತ್ತೆ. ಹಾಗಾಗಿ ಆದಷ್ಟು ಎಣ್ಣೆಯಲ್ಲಿ ಕರೆದ ಆಹಾರಗಳನ್ನ ಹಾಲಿನಿಂದ ದೂರನೇ ಇಡಿ. ಈಗಾಗ್ಲೇ ನಿಮಗೆ ಗೊತ್ತಾಗಿದೆ ಉಪ್ಪು ಮತ್ತು ಹಾಲು ಒಂದು ವಿರುದ್ಧ ಆಹಾರ ಆಗಿದೆ. ಹಾಲು ಮತ್ತು ಉಪ್ಪಿನ ಬಗ್ಗೆ ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಆ ವಿಡಿಯೋನ ದಯವಿಟ್ಟು ನೋಡಿ. ಈ ಎಣ್ಣೆಯಲ್ಲಿ ಕರೆದ ಆಹಾರ ಪದಾರ್ಥದಲ್ಲಿ ಉಪ್ಪು ಹಾಕಿ ಇರ್ತಾರೆ. ಉಪ್ಪು ಮತ್ತು ಹಾಲು ಒಂದು ವಿರುದ್ಧ ಆಹಾರ ಆಗಿರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಕರಿದ ಆಹಾರಗಳನ್ನ ಸೇವಿಸುವಾಗ ಹಾಲನ್ನ ಕುಡಿಬೇಡಿ. ಒಂದು ವೇಳೆ ಹಾಲನ್ನ ಕುಡಿದಿದ್ದೀರಾ ಅಂದ್ರೆ ಸಡನ್ ಆಗಿ ಈ ಆಹಾರಗಳನ್ನ ತಿನ್ಬೇಡಿ. ಇನ್ನು ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ಹಾಲಿಗೆ ವಿರುದ್ಧವಾಗಿದೆ. ಹಾಲಿನ ವಿರುದ್ಧ ಆಹಾರಗಳ ಲಿಸ್ಟ್ ಅಲ್ಲಿ ಇದು ಸಹ ಒಂದಾಗಿದೆ. ಅಷ್ಟೇ ಅಲ್ಲದೆ ಹಸಿರು ತರಕಾರಿಗಳು ಯಾವುದೇ ಆಗಿರಬಹುದು, ಅವುಗಳು ಹಾಲಿನ ಜೊತೆಗೆ ಹೊಂದಿಕೊಳ್ಳೋದಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಪಾಲಕ್ ಸೊಪ್ಪಿನ ಸಾರು ಅಥವಾ ಗ್ರೀನ್ ವೆಜಿಟೇಬಲ್ ಸಲಾಡ್ ತಿನ್ನುವಾಗ ನಾವು ಹಾಲನ್ನ ಕುಡಿಬಾರ್ದು. ಒಂದು ವೇಳೆ ಗ್ರೀನ್ ಸಲಾಡ್ ನ ನಾವು ತಿಂದಿದೀವಿ ಅಂದ್ರೆ ತಕ್ಷಣ ಹಾಲು ಕುಡಿಬಾರ್ದು. ಹಾಲು ಕುಡಿದ ತಕ್ಷಣ ಯಾವುದೇ ರೀತಿಯ ಗ್ರೀನ್ ಸಲಾಡ್ ಗಳನ್ನ, ಗ್ರೀನ್ ವೆಜಿಟೇಬಲ್ಸ್ ಗಳನ್ನ, ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪಿನ ಆಹಾರ ಪದಾರ್ಥಗಳನ್ನ ತಿನ್ಬಾರ್ದು. ಇದು ಹಾಲಿಗೆ ವಿರುದ್ಧ ಆಗಿರುವ ಆಹಾರಗಳಾಗಿದೆ. ಇನ್ನು ಮಾಂಸಾಹಾರ ಅಥವಾ ನಾನ್ ವೆಜ್ ನ ತಿಂದ ತಕ್ಷಣ ಹಾಲನ್ನ ಕುಡಿಬಹುದಾ ಅಥವಾ ಹಾಲನ್ನ ಕುಡಿದಿದ ತಕ್ಷಣ ನಾನ್ ವೆಜ್ ನ ತಿನ್ಬಹುದಾ? ಇನ್ನು ಕೆಲವರು ನಾನ್ ವೆಜ್ ಆಹಾರಗಳನ್ನ ತಯಾರಿಸುವಾಗ ಹಾಲು, ಮೊಸರು ಇವುಗಳನ್ನ ಹಾಕಿ ತಯಾರಿಸ್ತಾರೆ. ಇವುಗಳನ್ನ ಮಾಡೋದ್ರಿಂದ ಇದು ವಿರುದ್ಧ ಆಹಾರ ಆಗುತ್ತಾ ಅನ್ನೋ ಪ್ರಶ್ನೆಗೆ ಡೀಟೇಲ್ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ಹಾಲು ಮತ್ತು ಹಾಲು ಉತ್ಪನ್ನಗಳು ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಗಳು ಮತ್ತು ನಾನ್ ವೆಜ್ ವಿರುದ್ಧ ಆಹಾರ ಅಂತ. ಇನ್ನು ಕೆಲವರು ಹೇಳ್ತಾರೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ, ಹಾಗಾಗಿ ಇವುಗಳನ್ನ ನಾವು ಸೇವಿಸಬಹುದು ಅಂತ. ಆದ್ರೆ ನನ್ನ ಪ್ರಕಾರ ನಾವು ನಾನ್ ವೆಜ್ ನ ತಿಂದ ನಂತರ ಹಾಲಿನ ತಕ್ಷಣ ಕುಡಿಬಾರ್ದು. ಅಟ್ಲೀಸ್ಟ್ 2 ರಿಂದ 3 ಗಂಟೆ ಗ್ಯಾಪ್ ಇದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಅಷ್ಟೊತ್ತಿಗೆ ನಾವು ಸೇವಿಸಿದಂತಹ ಆಹಾರ ಡೈಜೆಸ್ಟ್ ಆಗಿರುತ್ತೆ. ಆಗ ನಾವು ಹಾಲನ್ನ ಕುಡಿದಾಗ ನಮಗೆ ಯಾವುದೇ ರೀತಿಯ ರಾಂಗ್ ರಿಯಾಕ್ಷನ್ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ನಾನ್ ವೆಜ್ ಮತ್ತು ಹಾಲು ಒಟ್ಟಿಗೆ ಸೇವಿಸೋದ್ರಿಂದ
ರಾಂಗ್ ರಿಯಾಕ್ಷನ್ ಕೂಡ ಆಗಬಹುದು. ಕೆಲವರಿಗೆ ಮಿಲ್ಕ್ ಅಲರ್ಜಿ ಇರುತ್ತೆ. ಈಗಾಗಲೇ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದೀನಿ, ದಯವಿಟ್ಟು ಆ ವಿಡಿಯೋನು ಸಹ ನೋಡಿ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ನಾನ್ ವೆಜ್ ನ ಕನ್ಸ್ಯೂಮ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅವರಿಗೆ ರಾಂಗ್ ರಿಯಾಕ್ಷನ್ ಆಗಬಹುದು. ಆಗ ಬೇಕಾದ್ರೆ ನಾವು ಹೇಳಬಹುದು ನಾನ್ ವೆಜ್ ಮತ್ತು ಮಿಲ್ಕ್ ಅಥವಾ ಮಾಂಸ ಆಹಾರ ಮತ್ತು ಹಾಲು ವಿರುದ್ಧ ಆಹಾರ ಆಗಿದೆ ಅಂತ. ಎಲ್ಲಾ ಟೈಮಲ್ಲಿ ಹೇಳಕ್ ಆಗದೆ ಇರಬಹುದು, ಆದ್ರೂ ನಮ್ಮ ಸೇಫ್ಟಿಯಲ್ಲಿ ನಾವಿರ್ಬೇಕು ಅಷ್ಟೇ. ಈ ವಿಡಿಯೋನಲ್ಲಿ ತಿಳಿಸಿದಂತಹ ಎಲ್ಲಾ ಆಹಾರಗಳು ಹಾಲಿಗೆ ವಿರುದ್ಧ ಆಹಾರಗಳಾಗಿದೆ. ಇದಿಷ್ಟೇ ಅಲ್ಲ, ಇನ್ನು ನಿಮ್ಮಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಅದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನೇ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೊಮ್ಮೆ ಈ ವಿಷಯವನ್ನ ಆಡ್ ಮಾಡ್ತೀನಿ. ಹಾಗೆ ಕೆಲವೊಮ್ಮೆ ನಮಗೆ ಅನ್ಸುತ್ತೆ ಈ ಆಹಾರಗಳನ್ನ ಹಾಲಿನ ಜೊತೆಗೆ ನಾನು ಎಷ್ಟೋ ದಿನದಿಂದ ತಿಂತಾನೆ ಇದ್ದೀನಿ, ಹಾಲನ್ನ ಕುಡಿದ ತಕ್ಷಣನೇ ಬೋಂಡಾ, ಬಜ್ಜಿ, ಪರೋಟ ತಿಂದಿದ್ದೀನಿ, ಅಥವಾ ಪರೋಟದ ಜೊತೆಗೆ ಹಾಲನ್ನ ಕುಡಿದಿದ್ದೀನಿ, ಅಥವಾ ಈ ವಿಡಿಯೋನಲ್ಲಿ ಹೇಳಿದಂತಹ ದಾಳಿಂಬೆ ಹಣ್ಣು, ಹಲಸಿನ ಹಣ್ಣು ಅಥವಾ ಆಮ್ಲೀಯ ಅಂಶ ಇರುವಂತಹ ಹಣ್ಣು ತರಕಾರಿಗಳನ್ನ ತಿಂತಾನೆ ಇದ್ದೀನಿ, ನನಗೇನು ಆಗ್ಲಿಲ್ಲ ಅಂತ ಈ ಪ್ರಶ್ನೆ ಬಂದೇ ಬರುತ್ತೆ. ಆಯುರ್ವೇದದ ಪ್ರಕಾರ ಯಾವುದೇ ವಿರುದ್ಧ ಆಹಾರಗಳನ್ನ ತಿಂದ ತಕ್ಷಣನೇ ಪರಿಣಾಮ ಕಾಣಿಸ್ಕೊಳ್ಳೋದಿಲ್ಲ, ಬದಲಾಗಿ ಅದೊಂದು ಸ್ಲೋ ಪಾಯ್ಸನ್ ತರ ಕೆಲಸ ಮಾಡುತ್ತೆ. ದಿನ ಹೋದಂಗೂ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಆಗ ಒಂದೊಂದೇ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ನಮ್ಮ ರಕ್ತದಲ್ಲಿರುವಂತಹ ಬಿಳಿ ರಕ್ತ ಕಣಗಳೇ ನಮ್ಮನ್ನ ಕಾಯಿಲೆಗಳಿಂದ ರಕ್ಷಿಸೋದು. ಯಾವಾಗ ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೋ ಆಗ ನಮಗೆ ಇದರ ಪರಿಣಾಮ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋನಲ್ಲಿ ಹೇಳಿದಂತಹ ಎಲ್ಲಾ ವಿರುದ್ಧ ಆಹಾರಗಳನ್ನ ನೀವು ಸೇವಿಸ್ತಾ ಇದ್ದೀರಾ ಅಂದ್ರೆ ತಕ್ಷಣ ಹಾಲನ್ನ ಕುಡಿಬೇಡಿ ಅಷ್ಟೇ. ಒಂದು ವೇಳೆ ನೀವು ಹಾಲನ್ನ ಕುಡಿಬೇಕಂತ ಇದ್ದೀರಾ ಅಂದ್ರೆ ಕಡಿಮೆ ಅಂದ್ರೂ 2 ರಿಂದ 3 ಗಂಟೆಗಳ ಕಾಲ ಗ್ಯಾಪ್ ಇರ್ಲಿ. ಆಗ ನೀವು ಹಾಲನ್ನ ಕುಡಿದ್ರೆ ಅದು ವಿರುದ್ಧ ಆಹಾರಕ್ಕೆ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡೋದಿಲ್ಲ. ಇದಿಷ್ಟು ಹಾಲಿನ ವಿರುದ್ಧ ಆಹಾರಗಳು. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಲಿನ ಜೊತೆಗೆ ಯಾವ ಆಹಾರಗಳನ್ನ ನಾವು ಸೇವಿಸಬಹುದು, ಯಾವ ಆಹಾರಗಳು ಹಾಲಿನ ಜೊತೆಗೆ ಸೇವಿಸಿದ್ರೆ ಹೆಲ್ದಿ ಆಗಿದೆ, ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವಿನ್ನು ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ, ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.